ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಎಂಬ ಚಾಪ್ಟರ್ ಇಂದ 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಭಾರತದ ವಿವಿಧ ಭಾಗಗಳ ನಡುವೆ ಪರಸ್ಪರ ಅನ್ಯೋನ್ಯತೆ ಇದೆ ಎಂದು ಹೇಗೆ ಹೇಳುವಿರಿ? ಭಾರತದ ವಿವಿಧ ಭಾಗಗಳ ನಡುವೆ ಪರಸ್ಪರ ಅನ್ಯೋನ್ಯತೆ ಇದೆ ಹೇಗೆಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯ ಧ್ಯೇಯೋದ್ದೇಶಗಳ ಮೂಲಕ ಕಾರ್ಯ ಸಾಧನೆ ಮಾಡುತ್ತವೆ. ಓಕೆನಾ? ರಾಷ್ಟ್ರದ ಒಂದು ಭಾಗವು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗಿದೆ. ಉದಾಹರಣೆಗೆ, ಕರ್ನಾಟಕದಲ್ಲಿ ಬೆಳೆದಂತಹ ಕಾಫಿ, ಜಮ್ಮು ಕಾಶ್ಮೀರದಲ್ಲಿ ಬೆಳೆದ ಕೇಸರಿ ಯಾವ ಭಾಗವೂ ಕೂಡ ಸಂಪೂರ್ಣವಾಗಿ ಸ್ವಾವಲಂಬಿ ಅಲ್ಲ. ಅದು ದೇಶದ ಪ್ರತಿಯೊಂದು ಭಾಗಕ್ಕೂ ಮಾರಾಟವಾಗುತ್ತದೆ. ಹಾಗಾಗಿ ಭಾರತದ ಎಲ್ಲ ಭಾಗಗಳು ಪರಸ್ಪರ ಒಂದರ ಮೇಲೊಂದು ಅವಲಂಬಿತವಾಗಿವೆ. ಈ ಅವಲಂಬನೆಯೂ ಕೂಡ ನಾವೆಲ್ಲ ಒಂದೇ ರಾಷ್ಟ್ರದವರು ಎಂಬುದನ್ನು ನಮಗೆ ತಿಳಿಸಿಕೊಡುತ್ತದೆ ಅಲ್ವಾ? ಸೊ ಇದಲ್ಲದೆ ಇತರೆ ಅಂಶಗಳಾದ ಸಂಪರ್ಕ ಸಾಧನಗಳು, ಸಮೂಹ ಮಾಧ್ಯಮಗಳು, ನೈಸರ್ಗಿಕ ಅಂಶಗಳು, ವಿವಿಧ ಸಂಸ್ಕೃತಿ, ಪ್ರಾಂತೀಯತೆ, ಧರ್ಮ, ಭಾಷೆ ಮುಂತಾದವುಗಳಿದ್ದರೂ ಕೂಡ ಇಡೀ ರಾಷ್ಟ್ರದ ಜನರು ಒಂದೇ ಎಂಬಂತಹ ಭಾವನೆಯನ್ನ ನಾವು ಕಾಣಬಹುದಾಗಿದೆ. ಓಕೆ, ಥ್ಯಾಂಕ್ ಯು.